और गुरुदेव का चित्र जब आपकी आज्ञा चक्र पर गुरुब्रह्म गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ओम श्री गंगाईनाथाय नमः। ओम ಶ್ರೀ ಸದ್ಗುರುದೇವ ಶ್ರೀರಾಮದಾಸಾಯ ಜೈ ಗುರು। ನನ್ನ ಹೆಸರು ಚಂದ್ರಶೇಖರ್, ಮೂಲತಃ ತರೀಕೆರೆ, ಚಿಕ್ಕಮಗಳೂರು ಡಿಸ್ಟಿಕ್ಕು. ನಾನು ಹೇಳ್ತಾರೆ ಜನ್ಮ ಅಂತ ಕರ್ಮಗಳು ಅಂತ ಹೇಳ್ತಾರೆ. ಡಾಕ್ಟ್ರ್ ತೋರಿಸಿದ್ರೆ ನಾರ್ಮಲ್ ರಿಪೋರ್ಟ್ ಬರುತ್ತೆ, ಬಟ್ ಆ ವ್ಯಕ್ತಿ ಮಾತ್ರ ರೋಗದಲ್ಲೇ ಬಳಲ್ತಿರ್ತಾರೆ. ಸೊ ಇಂಥ ರೋಗಗಳು ಮತ್ತು ಮಕ್ಕಳಲ್ಲಿ ಬುದ್ಧಿಮಾಂದ್ಯ, ಪಿಡಿಸ್ ರೋಗ ಮತ್ತು ಏಕಾಗ್ರತೆ ಮತ್ತು ನೆನಪು ಶಕ್ತಿ ಇದ್ದಿರೋಂಥದ್ದು. ಖಾಲಿ ಗುರುಗಳು ಹೇಳಿರೋದು ಬರೀ ಜಪ ಮತ್ತು ಧ್ಯಾನ ಮತ್ತು ಎರಡೇ ಕೆಲಸ ಹೇಳಿದ್ದಾರೆ. ಯಾವುದೇ ಗುರುದಕ್ಷಿಣೆ, ಗುರು ಪೂಜೆ ಏನೂ ಕೇಳಿಲ್ಲ. ಅದು ಹೇಗೆ ಸಾಧ್ಯ ಆಗುತ್ತೆ? ಇದು ಒಂದು ನಿರ್ಜೀವವಾದ ವಸ್ತು, ಒಂದು ಫೋಟೋ. ಈ ಫೋಟೋ ಮುಖಾಂತರ ಧ್ಯಾನ ಆಗುತ್ತೆ ಮತ್ತು ಈ ಮಂತ್ರದಲ್ಲಿ, ಸಂಜೀವಿನಿ ಮಂತ್ರದಲ್ಲಿ ಶಕ್ತಿ ಇದೆ. ಇದು ಹೇಗೆ ಅದೆಲ್ಲ ಸಾಧ್ಯ ಅಂತೇಳಿ ನೆಟ್ಟಲ್ಲಿ ಚೆಕ್ ಮಾಡಿ ನೋಡಿದ ಮೇಲೆ ಭಾಳ ಆಶ್ಚರ್ಯ ಆಯಿತು, ಅವರೆಲ್ಲ ಅನುಭವ ಕೇಳಿ. ಆಮೇಲೆ ನಂತರ ನನಗೆ ಯಾವ ಸಮಸ್ಯೆಯೂ ಏನೂ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಯಾವುದೇ ರೋಗ ಆಗಲಿ ಅಥವಾ ಯಾವುದೇ ಫೈನಾನ್ಷಿಯಲ್ ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ನಥಿಂಗ್ ಏನಿಲ್ಲ, ಭಾಳ ಚೆನ್ನಾಗೇ ಇದ್ದೆ, ತೊಂದರೆ ಇಲ್ಲ. ಬಟ್ ಆದರೆ ಆಶ್ಚರ್ಯ ಏನಂತಂದರೆ ಇಂಥ ಮಹಾಶಕ್ತಿ ಇದೆ ಅಂತೇಳಿ ನಾನು ಯೋಚನೆ ಮಾಡಿದಾಗ, ಒಬ್ಬ HIV ಪಾಸಿಟಿವ್ ಹುಡುಗನಿಗೆ ಏಡ್ಸ್ ವಾಸಿ ಆಗುತ್ತೆ ಅಂತ ಹೇಳಿದ ಮೇಲೆ ಅವನಿಗೆ ಯಾಕೆ ಹೇಳಬಾರ್ದು ಅಂತ ಯೋಚನೆ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಸುಮಾರು 30 ವರ್ಷದ ಮೇಲಾಗಿದೆ ಇವತ್ತು HIV ಸ್ಟಾರ್ಟ್ ಆಗಿ. ಏಡ್ಸ್ ಅಂದ ತಕ್ಷಣ ಜನ ಎದುರು ಬೀಳೋ ಅಂಥ ರೋಗ. ಬಟ್ ಅದು ಯಾವುದಾದ್ರು ಆ ವ್ಯಕ್ತಿಗೆ ಬಂದರೆ ಅವನಿಗೆ ಸಾವು ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ಬಟ್ ಅಂಥದ್ದು ಸಾವಿರಾರು ರಿಪೋರ್ಟ್ ಎರಡೂ ಫೈಲ್ ಮಾಡಿ ಇಟ್ಟಿದ್ದಾರೆ ಗುರುಗಳು ಅಂದರೆ ಭಾಳ ಆಶ್ಚರ್ಯ ಆಯಿತು. ಸೊ ಆಮೇಲೆ ಮೊದಲನೇದಾಗಿ ನಾನು HIV ಪಾಸಿಟಿವ್ ಇರೋ ವ್ಯಕ್ತಿಗೆ ನೀನು ಈ ಜಪ ಮತ್ತು ಧ್ಯಾನ ಮಾಡು ಅಂತ ಅವನಿಗೆ ಪರಿಚಯಿಸಿದೆ. ಅವನು ಮಾಡ್ಲಿಕ್ಕೆ ಶುರು ಮಾಡಿದ ನಂತರ ಭಾಳ ಆಶ್ಚರ್ಯ ಅಂತಂದರೆ ಅವ್ನು ದಿನ ಪ್ರತಿ ದಿನ ಇದ್ರು ಆಗ್ತಾ ಬಂದ, ಚೆನ್ನಾಗಾದ. ಆಮೇಲೆ ಗೊತ್ತಾಯಿತು ಅವ್ನು ಮದುವೆ ಆಗ್ಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ, ಮನೇಲಿ ಮದುವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಅಂತ. ಅವನಿಗೆ ಹೇಳಿದೆ, ನೀನು HIV ಪಾಸಿಟಿವ್ ಇದೆ, ನೀನು ಯಾಕೆ ಮದುವೆ ಮಾಡ್ಕೊಳ್ತೀಯ? ಗುರುಗಳ ಕೃಪೆಯಿಂದ ಬದುಕಿದೆಯಾ, ಬದುಕೊಂಡಿರು, ನೀನು ಮದುವೆ ಆಗಬೇಡ ಅಂತ. ಅವನು ಹೇಳಿದ, ಈಗ ನನಗೆ ವಾಸಿಯಾಗಿದೆ, ನನಗೀಗ ಸಮಸ್ಯೆ ಇಲ್ಲ ಅಂತ ಹೇಳಿದೆ. ಆವಾಗ ನಂಬಲಿಲ್ಲ, ಅದು ನನಗೆ ಭಯ ಆಗೋಯ್ತು. ಯಾರು ಹೆಣ್ಮಕ್ಳಾದ್ರೆ ಒಂದು ಹುಡುಗಿ ಜೀವನ ಹಾಳಾಗ್ಬಿಡುತ್ತಲ್ಲ ಅಂತೇಳಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತಲ್ಲ ಅಂತ ಯೋಚನೆ ಮಾಡಿ ಅವ್ನು ಮೆಡಿಕಲ್ ಟೆಸ್ಟ್ ಮಾಡಿ ನೋಡಿದಾಗ ಆ ರಿಪೋರ್ಟ್ ನೋಡಿದ್ರೆ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗಿತ್ತು. ಇದು ಭಯಂಕರವಾದ ಆಶ್ಚರ್ಯ. ಆ ನಂತರ ನಾನು ಯೋಚನೆ ಮಾಡಿದೆ, ಈ ಗುರುಗಳು ಯಾವ ಜಾತಿ ಆದ್ರೇನು, ಯಾವ ಧರ್ಮ, ಯಾವ ದೇಶ, ಯಾರಾದ್ರೇನು ಈ ಫೋಟೋದಲ್ಲಿ ಶಕ್ತಿ ಇದೆ, ಈ ಮಂತ್ರದಲ್ಲಿ, ಸಂಜೀವಿನಿ ಮಂತ್ರದಲ್ಲಿ ಧ್ಯಾನ ಆಗುತ್ತೆ. ಈ ಥರ ಯೋಚನೆ ಮಾಡಿ ನಂತರ ನಾನು ಓದಲ್ಲಿ ಬಂದಲ್ಲಿ ಕಾರ್ಡ್ ಕೊಡಲಿಕ್ಕೆ ಶುರು ಮಾಡಿದೆ. ಸೊ ನಂತರ ಜನಗಳು ಯಾವರಿಗೂ ಈ ಮಂತ್ರ ಗುರು ಶಿಷ್ಯ ಪರಂಪರೆಯಲ್ಲಿ ಋಷಿ ಮುನಿಗಳಲ್ಲಿ ಬರುತ್ತೆ. ನಂತರ ಅವರ ಗುರುಗಳು ಬಾಬಾ ಶ್ರೀ ಗಂಗಾಯಿನಾಥ್ ಯೋಗಿ ಇವರಿಗೆ ಕೊಟ್ಟ ನಂತರ ತನ್ನ ಶಿಷ್ಯನಿಗೆ ಹೇಳ್ತಾರೆ, ಇದನ್ನು ಸಮಸ್ತ ಮಾನವ ಕುಲ ಜಾತಿಗೋಸ್ಕರ ಕೊಡಬೇಕು, ನೀನು ದೇಶ, ಭಾಷೆ, ಜಾತಿ, ಧರ್ಮ ಏನೂ ನೋಡಬಾರ್ದು, ಮಾನವ ಜಾತಿಯ ಕೊಡಬೇಕು ಅಂತ ಹೇಳ್ತಾರೆ ತನ್ನ ಶಿಷ್ಯನಿಗೆ. ಆನಂತರ ಅವರು ಸಮಾಧಿ ಆಗ್ತಾರೆ. ಆಮೇಲೆ ಇವರು ಗುರುವಿನ ಆದೇಶವನ್ನು, ಆಜ್ಞೆಯನ್ನು ಪಾಲನೆ ಮಾಡಲಿಕ್ಕೋಸ್ಕರ ಸ್ವಯಂ ನಿವೃತ್ತಿ ತೊಗೊಳ್ತಾರೆ. ರೈಲ್ವೆ ಇಲಾಖೆಯಲ್ಲಿ ಹೆಡ್ ಕ್ಲರ್ಕ್ ಆಗಿ ನೌಕರಿ ಮಾಡ್ತಿದ್ದಂಥವರು ನಿವೃತ್ತಿ ತೊಗೊಂಡು ಪ್ರತಿ ಗುರುವಾರ ತನ್ನ ಮನೆಯಲ್ಲೇ ಈ ಮಹಾಶಕ್ತಿ ಬಗ್ಗೆ ಪರಿಚಯಿಸಲಿಕ್ಕೆ ಆರಂಭ ಮಾಡ್ತಾರೆ. ಆಮೇಲೆ ಅಲ್ಲಿ ತುಂಬ ಜನ ಶಿಷ್ಯರಾಗ್ತಾರೆ. ಅವರು ಎಲ್ಲ ಸೇರಿಕೊಂಡು ಒಂದು ಅಧ್ಯಾತ್ಮ ವಿಜ್ಞಾನ ಸತ್ಸಂಗ ಕೇಂದ್ರ ಅಂತೇಳಿ ಜೋಧ್ಪುರ ರಾಜಸ್ಥಾನಲ್ಲಿ ಒಂದು ಆಶ್ರಮ ಮಾಡ್ತಾರೆ. ಆಮೇಲೆ ಈ ಮಹಾಶಕ್ತಿಯನ್ನು ಪರಿಚಯಿಸಲಿಕ್ಕಾಗಿ ಇಡೀ ವಿಶ್ವದಾದ್ಯಂತ, ಭಾರತದಾದ್ಯಂತ ಗುರುಗಳನ್ನ ಪ್ರಚಾರ ಪ್ರಸಾರ ಕಾರ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ. ಗುರುಗಳು ಮೊದಲಿಗೆ ಈ ರೀತಿ ಮಾತನ್ನು ಆರಂಭ ಮಾಡ್ತಾರೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದಕ್ಕೆ ರಾಧೆ ಅಂತ ಹೇಳಿದರೆ, ಆ ರಾಧೆಯ ತತ್ವ ನಿಮಗೆ ಸಂಸಾರಿಕ ಜೀವನದಲ್ಲಿ ಸುಖ ಕೊಡುವಂಥ ತತ್ವ. ಹಾಗೆ ಈ ಆಕಾಶವನ್ನು ಅದು ತಂದೆ ಅಂತ ಹೇಳಿದರೆ ಅದು ಶ್ರೀಕೃಷ್ಣನ ತತ್ವ, ಅದು ಮೋಕ್ಷವನ್ನು ಕೊಡುವಂಥದ್ದು. ಬೇರೆ ಎಲ್ಲ ಆರಾಧನೆ ಮಾರ್ಗದಲ್ಲಿ ನೀವು ಒಂದು ಪಡ್ಕೊಳ್ತೀರಿ. ಸಂಸಾರಿಕ ಜೀವನ ಬೇಕು ಅಂದರೆ ಸಂಸಾರವನ್ನು ಪಡ್ಕೊಳ್ತೀರಿ, ಆಧ್ಯಾತ್ಮಿಕ ಜೀವನ ಬೇಕು ಅಂದರೆ ಸಂಸಾರವನ್ನು ತ್ಯಾಗ ಮಾಡಿ ಆಧ್ಯಾತ್ಮದಲ್ಲಿ ಹೊರಟೋಗ್ತೀರಿ. ಆದರೆ ಇದರಲ್ಲಿ ಭೋಗ ಮತ್ತು ಮೋಕ್ಷ ಎರಡೂ ಪ್ರಾಪ್ತಿಯಾಗುತ್ತೆ. ಇದು ನಾನು ರೋಗ ಮುಕ್ತಿ ಮಾಡಲಿಕ್ಕೆ ಬಂದಿಲ್ಲ, ಮೋಕ್ಷದ ದಾರಿಯಲ್ಲಿ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನಾನು ಯಾವುದೇ ಜಾತಿ ಧರ್ಮದ ಬಗ್ಗೆ ಹೇಳಲಿಕ್ಕೆ ಬಂದಿಲ್ಲ, ಮಾನವ ಜಾತಿಯನ್ನು, ಮಾನವ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗುರುಗಳು ಹೇಳಿದ್ದಾರೆ. ಅಂಥ ಮಹಾಶಕ್ತಿ ನಮ್ಮ ದೇಶದಲ್ಲಿದೆ. ನಾನು ಎಲ್ರಿಗೂ ನಿಮ್ಮಲ್ಲಿಗೆ ಹಂಬಲ್ ರಿಕ್ವೆಸ್ಟ್ ಮಾಡೋದಿಷ್ಟೇ, ನೀವು ಸ್ವತಃ ಪ್ರಾಕ್ಟಿಕಲ್ಲಿ ಒಂದು 25 ದಿನ ಈ ಶಕ್ತಿ ಒಳಗೆ, ಈ ಫೋಟೋದಲ್ಲಿ ನಿರ್ಜೀವವಾದ ವಸ್ತು ಸಜೀವ ಇರೋ ನಮ್ಮ ಮೇಲೆ ಹೇಗೆ ಬೀಳುತ್ತೆ ಅಂತ ನೀವು ಪ್ರಾಕ್ಟಿಕಲ್ ಚೆಕ್ ಮಾಡಿ ನೋಡಿ. ಇದರಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ನಿಮಗೇನು ಅನಿಸಿದ್ರೆ ನಮ್ಮ ಮಾಧ್ಯಮ ಮಿತ್ರರು
ನೀವು ಇಡೀ ದೇಶಕ್ಕೆ, ಒಂದು ಸಮಾಜಕ್ಕೆ ಒಂದು ತಿದ್ದುವಂಥ ಕೆಲಸ ಮಹಾಕಾರ್ಯದಲ್ಲಿ ನೀವು ತೊಡಗಿದ್ದೀರಿ. ನಿಜವಾಗೂ ನಾನು ಹೇಳ್ತೀನಿ ನಮ್ಮ ಮಾಧ್ಯಮ ಮಿತ್ರರಿಗೆ, ನೀವು ದುಡ್ಡು ಹೆಸರಿನಿಂದ ಹೋಗಬೇಡಿ, ಜಪ ಮತ್ತು ಧ್ಯಾನವನ್ನು ಮಾಡಿ ಗುರುದೇವ ಈ ಮಹಾಕಾರ್ಯದ ಸೇವೆ ನಮಗೆ ಸಿಕ್ಕಿದೆ ಅಂತೇಳಿ ಸಂಪೂರ್ಣ ಸಮರ್ಪಣೆ ಭಾವನೆಯಿಂದ ನೀವು ಮಾಡಿ ನೋಡಿ. ಆಮೇಲೆ ನೋಡ್ಕೊಳ್ಳಿ, ನಿಮ್ಗೆ ದುಡ್ಡು ಏನು ಬರಬೇಕು ಜೀವನಕ್ಕೆ, ನಿಮ್ಗೆ ಯಾವ ಪ್ರಚಾರ ಹೆಸರು ಬರಬೇಕು, ತನ್ನಷ್ಟಕ್ಕೆ ತಾನೇ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಅವಕಾಶ ನೀವು ಮಾಧ್ಯಮ ಮಿತ್ರರು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ದೊಡ್ಡ ವಿಷಯ. ಎಲ್ಲರಿಗೂ ಧನ್ಯವಾದಗಳು. ಜೈ ಗುರುದೇವ್. बोलो समर्थ सद्गुरुदेव शमशिया की जय। बोलो बाबा श्री गंगाईनाथ जी महाराज की जय। जय गुरुदेव। मैं गुरुदेव से 2010 में जुड़ा था और उसके जुड़ने के पीछे भी बहुत सारी बातें हैं कि गुरुदेव ने स्वयं ध्यान में आकर के ये बताया था कि मतलब किस तरह से मेरी शक्ति कार्य करेगी करके। तो भारतीय ऋषियों ने सृष्टि की उत्पत्ति के संबंध में खोज की तो उन्होंने पाया कि संपूर्ण ब्रह्मांड मनुष्य के शरीर में निहित है। और जैसे ही सृष्टि की रचना परमपिता परमेश्वर ने की, उनकी पूरी शक्ति यहाँ सहस्त्रार में स्थित हो गई और जो उनकी पराशक्ति है वो रीढ़ की हड्डी के पीछे मूलाधार में जाकर के स्थित हो गई। उस रीढ़ की हड्डी के नीचे जो पराशक्ति है उसको हम कुंडलिनी शक्ति कहते हैं। और जो सहस्त्रार में स्वयं भगवान परमात्मा आकर के बैठ गए, उस रीढ़ की हड्डी के नीचे स्थित कुंडलिनी शक्ति का सहस्त्रार में स्थित भगवान से मिलन को ही हम मोक्ष कहते हैं। ये जो कार्यक्रम की संयोजना और संरचना हो रही है, ये हम अध्यात्म विज्ञान संस्थान केंद्र जोधपुर के बैनर तले कर रहे हैं। और उस अध्यात्म विज्ञान संस्थान की स्थापना स्वयं गुरुदेव श्री रामलाल जी से आगे। वर्ष पूर्व महर्षि अरविंदो ने कहा था कि एक ही व्यक्ति को यदि एक ही जीवन में दोनों तरह की सिद्धियां हो जाती है तो मानव मात्र में परिवर्तन करने का अधिकारी हो जाता है। तो पूज्य गुरुदेव की तस्वीर से आज ध्यान लग रहा है और महर्षि अरविंदो की जो बात है वो साकार हो रही है। आप जैसे ही ध्यान के अंदर बैठेंगे आपको तुरंत इस बात का एहसास हो जाएगा कि गुरुदेव की शक्ति क्या है, गुरुदेव का पावर क्या है। गुरुदेव एक दिव्य मंत्र देते हैं, उस मंत्र का निरंतर जाप करना पड़ता है और गुरुदेव की तस्वीर को, फोटो को आज्ञा चक्र के ऊपर देखना होता है। गुरुदेव की तस्वीर को आज्ञा चक्र पर देखने और इस दिव्य मंत्र का निरंतर जाप करने से त्रिवेदी ताप शांत हो जाते हैं। जितने तरह की आपको समस्या है, जितने तरह के रोग है, शौक है, दुख है, बीमारियां है, हर तरह की बीमारी का निजात अगर एकमात्र कोई है तो वो है संजीवनी मंत्र। इस संजीवनी मंत्र की अपनी एक महत्ता है। आप किसी भी समस्या से जूझ रहे हो, आपकी ज़िंदगी में चाहे कितने भी समस्या है, उन सभी समस्याओं का निदान इस दिव्य मंत्र से हो जाता है। इसमें किसी तरह का कोई प्रपंच नहीं है। 2 समय सुबह और शाम को ध्यान करना होता है और पूज्य गुरुदेव जो मंत्र देते हैं उस मंत्र का मन ही मन मानसिक जाप करना होता है। उस मंत्र में ही वो ताकत होती है कि आपकी सारी समस्याओं को दूर करता है। और हमारा एकमात्र उद्देश्य है कि ये जो दिव्य मंत्र है पूज्य गुरुदेव जो दे रहे हैं, इस मंत्र को जन जन तक पहुँचाना है। गुरुदेव के फोटो को जन जन तक पहुँचाना है, क्योंकि सारी शक्ति इस फोटो के अंदर है और सारी शक्ति उस दिव्य मंत्र के अंदर है। तो हमारा ये जो कार्यक्रम हो रहा है केवल और केवल कन्नड़ा, हिंदी, इंग्लिश। सो दिस मंत्र अभी जो अनुभव हुआ है कि मैं 4-5 साल से तो इसको कर नहीं रहा हूँ। उससे पहले 10 साल पहले मुझे मंत्र मिला था वीडियो और यूट्यूब के माध्यम से, तो वो मुझे बहुत ही हेल्प किया पढ़ाई में, स्टडीज़ में। और मैं आज HL में सेंट्रल गवर्नमेंट ऑफिसर के जैसा काम करता हूँ। और मैं इंटरव्यू में जाते समय भी गुरुदेव से बहुत प्रार्थना किया था। तो मैं जो है ना मैं सबको रिक्वेस्ट करता हूँ कि इस बार जो आप मंत्र ले लिए उसके बाद में आपको कहीं कोई गुरु के पास जाने की कोई ज़रूरत नहीं है, ना तो कुछ पहनने की कोई ज़रूरत नहीं है। तो आप किधर भी भटको मत, सिर्फ गुरुदेव को पकड़ लो बस। क्योंकि इसका साइंस मैं एकदम संक्षिप्त से बताऊँ, ये पूरा टेलीकास्ट भी होने दीजिए। मन को रोकने की शक्ति गुरुदेव के पास ही है। जो शाश्वत सद्गुरु रहते हैं उनके पास ही मन को रोकने की शक्ति है। मन जो है ना 5 सेंसस, नाक, आँख, इन सब से बना है, 5 कर्मेंद्रियों से। जब तक मन नहीं रोकेगा, जब तक ना तो योग है ना ध्यान है। तो गुरुदेव सिया एक ऐसे गुरु है प्रेजेंट। मैं तो ऑलरेडी 20 गुरुओं के पास जाके आ चुका हूँ। जाने के बाद मेरा अनुभव है कि कहीं मत भटको। तो गुरुदेव आपको जो ध्यान कराया उसने आपके मन को स्थिर किए और उसके वजह से जो है ना आपके बॉडी के जो प्रॉब्लम्स है वो आए। तो मेरे अनुभव में ये हुआ सर, सिर्फ 2 सेकंड में बता देता हूँ कि मुझे बहुत आनंद की प्राप्ति, शांति की अनुभूति हुई। यही जो है ना आपको करते 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 अनुभव हो जाएगा। मैं सभी